అడవుల్లో ఉండే తెలుసును ఇప్పుడు దీన్ని వైజ్ఞానికంగా ఇక్కడ దీన్ని ಬೆಳೆ ಥರ చెప్తా ఉండరు అంటే ಬೆಳೆಸ್ತಾ ఊరికి చూసేకి అంతే ಸಮಥಿಂಗ್ ಇದ್ದೇ దానికి ఏమో ఉంది ವೈಜ್ಞಾನಿಕ ಕಾರಣ ಇರುತ್ತೆ ಅಲ್ವಾ ಆಯುರ್ವೇದಿಕ್ ಏನೋ ಇರುತ್ತೆ ನೋಡೋಣ ಸಮಥಿಂಗ್ ಇದ್ದೇ ಇರುತ್ತೆ ಅವ್ರು ಹೇಳ್ಬೇಕು ಇದು ನಮಗೆ ಗೊತ್ತಿರಲ್ಲ ಇಲ್ಲ ಜೇನು ಕೃಷಿಗೆ ಮಾತ್ರ ಏನೋ ಒಂದು ನಿಮಿಷ ಇದರ ಸಂತತಿ ಮಕರಂದ ಬೇಕಲ್ಲ ಸಮಥಿಂಗ್ ಏನೋ ಇರುತ್ತೆ ಅದು ಅರೆ ಯಜಮಾನ್ಲು ರಾಣಿ ಕಡೆ ಮೇಡಮ್ పిలుచుకోండి ರಾಣಿ ಕಡೆ ಕಾಲ್ ಹರ್ ಅದಲ್ಲ ಕೊಡಲ್ಲ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಕರಂದ ಕೋಣಿರೋದಾ ಒಂದು ಇಲ್ಲಿ ಹಾಕಿರೋ ಎಲ್ಲ ಫ್ಲವರ್ಸ್ ಜೊತೆಗೆ ಈ ಕಲರ್ಸ್ಗೆಲ್ಲ ಅಟ್ರಾಕ್ಟ್ ಆಗುತ್ತೆ ಈ ಪಿಂಕ್ ಇರ್ಬೋದು ಬ್ಲೂ ಇರ್ಬೋದು ಬಟ್ ಬೇರೆ ಬೇರೆ ಹೂಗಳಿರ್ತವೆ ಅದು ಜಾಸ್ತಿ ಅಟ್ರಾಕ್ಟ್ ಆಗೋದು ಹಳದಿ ಬಣ್ಣಕ್ಕೆ ಹಳದಿ ಇದು ಸನ್ಫ್ಲವರ್ ಇದೆಯಲ್ಲ ಸೂರ್ಯಕಾಂತಿ ಮತ್ತು ಔಷಧ ಇಂಥವೆಲ್ಲ ಹಾಕಿದ್ರೆ ಅಟ್ರಾಕ್ಟ್ ಆಗುತ್ತೆ ಮತ್ತು ಅದರಲ್ಲಿ ಯಾವಾಗೂ ಮಕರಂದ ಸಿಗುತ್ತೆ ಮಕರಂದ ಇದ್ದು ಅವು ಅಷ್ಟೇವಾಗಿ ಇರಲಿ ಅಂತಲೇ ಫಸ್ಟ್ ಇಲ್ಲಿ ಬಿಟ್ಟು ನಾವು ನಿನ್ನೆ ನಿಮ್ಮ ಪಾಠದಲ್ಲಿ ಹೇಳಿದ್ದಾರೆ ಎಷ್ಟು ಕಿಲೋಮೀಟರ್ ಹೋಗ್ತಾರೆ ಅವ್ರು ದಿನಕ್ಕೆ ಅಂತ ಅಷ್ಟು ಕಿಲೋಮೀಟ್ರ್ವರೆಗೂ ಫಸ್ಟು ಅವರು ಹೆಡ್ ಹೋಗಿ ಆ ಹನಿ ಬೀಸಿದ ಹೆಡ್ ಹೋಗಿ ಜಾಗ ನೋಡ್ಕೊಂಡ್ಬರುತ್ತೆ ಎಲ್ಲಿ ಮಕರಂದ ಇದೆ ಅಂತ ಮತ್ತು ವಾಪಸ್ ಬಂದು ಎಲ್ಲ ಒಂದೇ ಟೈಮ್ ಹೋಗಿ ತಗೊಂಡು